ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಭೀಕರ ಬಸ್ ದುರಂತ ಆಗಿದೆ ಸ್ನೇಹಿತರೆ. ಸಾಲು ಸಾಲು ಬಸ್ ದುರಂತಗಳಾಗ್ತಾ ಇದೆ. ನಾವು ಇತ್ತೀಚೆಗಷ್ಟೇ ನೋಡಿದ್ವಿ, ತೆಲಂಗಾಣದಲ್ಲಿ ಒಂದು ಬಸ್ ದುರಂತ ಆಯಿತು, ಒಂದು AC ಬಸ್ ದುರಂತ ಆಯಿತು. ಅದಾದ ನಂತರ ತಮಿಳುನಾಡಿನ ಕರೂರಿನಲ್ಲಿ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ ತುಳಿತಕ್ಕೆ ಸಾಲು ಸಾಲು ಸರಣಿ ಸಾವುಗಳಾಯಿತು. RCBಯ ಸೆಲೆಬ್ರೇಷನ್, ಅಲ್ಲಿ ಸಾವುಗಳು, ಹೀಗೆ ಸಾಲು ಸಾಲು ಸರಣಿ ಸಾವುಗಳು ಈ ವರ್ಷ ಪೂರ್ತಿ ನೋಡಿದ್ದೇವೆ ಸ್ನೇಹಿತರೆ. ಈ 2025 ಕೊನೆಯಾಯಿತು, ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ 2025ರಿಂದ 26ಕ್ಕೆ ಕಾಲಿಡ್ತಾ ಇದೀವಿ ಎನ್ನುವಷ್ಟರಲ್ಲೇ ಇನ್ನೊಂದು ಬಸ್ ದುರಂತ. ಅದು ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿ ಆಗಿರುವಂತಹ ಬಸ್ ದುರಂತ ಸ್ನೇಹಿತರೆ. ಇದು ತುಂಬಾ ದುಃಖವನ್ನ ತರಿಸುತ್ತೆ. ಯಾಕಂದ್ರೆ ಒಬ್ರು ಇಬ್ರು ಸಾವನ್ನಪ್ಪಿದ್ರೇನೆ ನಮಗೆ ತುಂಬಾ ನೋವಾಗುವಂಥದ್ರಲ್ಲಿ, ಕಷ್ಟವಾಗುವಂಥದ್ರಲ್ಲಿ 10 ಜನ ಅಂತಾರೆ, 5 ಜನ ಅಂತಾರೆ. ಇದನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸ್ನೇಹಿತರೆ. ಇದು ಏನು ಅಪಘಾತ, ಎಲ್ಲಿ ಆಯಿತು, ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ನೀವು ಮೊದಲು ನೋಡ್ತಾ ಇದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮಗೆ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಸ್ನೇಹಿತರೆ. ಬನ್ನಿ ಈ ವಿಷಯದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತ ಬಸ್ಸು ಸರಿಸುಮಾರು ರಾತ್ರಿ 8ರಿಂದ 8:30ಕ್ಕೆ ಬೆಂಗಳೂರಿಂದ ಈ ಬಸ್ ಹೊರಡುತ್ತೆ. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಹೊರಟಂತ ಬಸ್ಸು ಸ್ನೇಹಿತರೆ, ಇದು ಗೋಕರ್ಣಕ್ಕೆ ಹೋಗ್ಬೇಕಾಗಿರುತ್ತೆ. ಈ ಬಸ್ಸು ಶಿವಮೊಗ್ಗ ಮಾರ್ಗವಾಗಿ ಗೋಕರ್ಣವನ್ನ ತಲುಪಬೇಕಾಗಿರುತ್ತೆ ಸ್ನೇಹಿತರೆ. ಈ ಬಸ್ನಲ್ಲಿ 29 ಜನ ಪ್ರಯಾಣಿಕರು ಹಾಗೂ ಒಬ್ಬ ಬಸ್ ಡ್ರೈವರ್, ಒಬ್ಬ ಕ್ಲೀನರ್, ಹೀಗೆ 31 ಜನ ಬೆಂಗಳೂರಿನಿಂದ ಹೊರಡುತ್ತಾರೆ. ಅದಾದ ನಂತರ ಮಧ್ಯದಲ್ಲೇ ಇನ್ನೂ 2 ಪ್ರಯಾಣಿಕರು ಹತ್ತಿದ್ರು ಅಂತ ಮಾಹಿತಿಯನ್ನು ಕೂಡ ಹೇಳ್ತಿದ್ದಾರೆ. ಅದು ಇನ್ನು ದೃಢವಾಗಬೇಕಾಗಿದೆ ಸ್ನೇಹಿತರೆ. ಆದ್ರೆ ಬೆಂಗಳೂರಿನಿಂದ ಹೊರಟಿದ್ದು 31 ಜನ ಸ್ನೇಹಿತರೆ. ಆ ಬಸ್ಸು ಗೋಕರ್ಣಕ್ಕೆ ಹೊರಟಿರುತ್ತೆ. ಈಗ ನಿಮ್ಗೆಲ್ಲ ಗೊತ್ತು, ಸಾಲು ಸಾಲು ರಜೆಗಳಿದಾವೆ. ಕ್ರಿಸ್ಮಸ್ ಇವತ್ತು ಸ್ನೇಹಿತರೆ, ನಾಳೆ ಫ್ರೈಡೆ, ಒಂದು ಬ್ರಿಡ್ಜ್ ಹಾಲಿಡೇ ಅಂತ ತಗೊಂಡ್ರೆ ಶನಿವಾರ ಮತ್ತು ಭಾನುವಾರ ಬರುತ್ತೆ. ಈಗ ಊರುಗಳಿಗೆ ಪ್ರಯಾಣವನ್ನ ಮಾಡ್ತಿರ್ತಾರೆ, ಪ್ರವಾಸಗಳನ್ನ ಕೈಗೊಳ್ತಿರ್ತಾರೆ. ಹಾಗೆ ಈ ಬಸ್ನಲ್ಲೂ ಕೂಡ ಪ್ರವಾಸಿಗರು, ಹಳ್ಳಿಗೆ ಹೋಗುವಂತರು, ತನ್ನ ಊರಿಗೆ ಹೋಗುವಂತರು ಇರ್ತಾರೆ ಸ್ನೇಹಿತರೆ. ಆದ್ರೆ ನೋಡಿ, ಈ ದುರಂತ ಅಂದ್ರೆ ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ ಸ್ನೇಹಿತರೆ. ನಿದ್ದೆಯಲ್ಲಿದ್ದಂತವರು ಚಿರ ನಿದ್ರೆಗೆ ಜಾರಿದ್ದಾರೆ ಸ್ನೇಹಿತರೆ. ಹೇಗಾಯ್ತು ಈ ದುರಂತ ಅಂದ್ರೆ, ಈ ಬೆಂಗಳೂರಿನಿಂದ ಹೊರಟಂತ ಬಸ್ಸು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಬರ್ತಾ ಇರುತ್ತೆ. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗುವಂತ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೆದ ಸ್ಥಳ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಸಮೀಪ ಇರುವಂತ ಗೊರ್ಲತ್ತು ಎಂಬುವ ಕ್ರಾಸ್ ಬಳಿ ಸ್ನೇಹಿತರೆ. ಅಲ್ಲಿ ಜವಗೊಂಡನ ಹಳ್ಳಿ ಅನ್ನುವಂತ ಒಂದು ಪ್ರದೇಶ ಇದೆ. ನೀವು ಚಿತ್ರದುರ್ಗದವರೇ ಆಗಿದ್ರೆ, ಚಿತ್ರದುರ್ಗದ ಸುತ್ತಮುತ್ತಲಿನವರಾಗಿದ್ರೆ ನಿಮಗೆ ಗೊತ್ತಿದೆ, ಅಲ್ಲಿ ಸರಿಸುಮಾರು ತುಂಬಾ ಅಪಘಾತಗಳು ಆ ಸ್ಥಳದಲ್ಲಿ ಆಗಿದ್ದಾವೆ ಅಂತ. ಜವಗೊಂಡನ ಹಳ್ಳಿ ಸಮೀಪದಲ್ಲಿ ಸುಮಾರು ಅಪಘಾತಗಳು ಆಗಿದೆ. ಆ ಅಪಘಾತಗಳ ಲೀಸ್ಟ್ಗೆ ಈ ಒಂದು ಅಪಘಾತನೂ ಸೇರುತ್ತೆ ಸ್ನೇಹಿತರೆ. ಈ ಒಂದು ದುರಂತವನ್ನ ನೋಡಿದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂದ್ರೆ, AC ಬಸ್ಸಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಒಂದು ಪ್ರಯಾಣವನ್ನು ಮಾಡ್ಬೇಕು ನಾವು ಅಂತೇಳಿ ತುಂಬಾ ದುಡ್ಡನ್ನ ಕೊಟ್ಟು ಕೂಡ ಹೋಗಿರ್ತಾರೆ. ಆದ್ರೆ ಈ AC ಬಸ್ಗಳಲ್ಲೇನೆ ಈ ಒಂದು ದುರಂತಗಳು ಮರುಕಳಿಸ್ತಾ ಇದೆ. ಈ ತರ ಯಾಕಾಯ್ತು ಅಂತ ಕೇಳಿದ್ರೆ ಸ್ನೇಹಿತರೆ, ಇದು ಬಸ್ನವ್ರ ತಪ್ಪಲ್ಲ ಅಂತ ಹೇಳ್ಬೋದು. ಬಸ್ಸಿನಲ್ಲಿ ಆಗಿದ್ದಂತ ಬೆಂಕಿ ಅನಾಹುತ ಹೇಗಾಯ್ತು ಅಂತ ಕೇಳೋದಾದ್ರೆ, ಒಂದು ಕಂಟೈನರ್ ಬರುತ್ತೆ ಸ್ನೇಹಿತರೆ. ಆಪೋಸಿಟ್ ಸೈಡ್ ಇಂದ ಒಂದು ಕಂಟೈನರ್ ಬರುತ್ತೆ. ಅದು ಚಿತ್ರದುರ್ಗದ ಕಡೆಯಿಂದ ಬರ್ತಿರುವಂತ ಕಂಟೈನರು. ಈ ಬಸ್ಸು ಬೆಂಗಳೂರು ಕಡೆಯಿಂದ ಹೋಗ್ತಾ ಇದೆ. ಚಿತ್ರದುರ್ಗದ ಕಡೆಯಿಂದ ಬರ್ತಿದ್ದಂತ ಕಂಟೈನರು ಬೆಂಗಳೂರು ಕಡೆಯಿಂದ ಹೋಗ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದೇ ನಿಮ್ಗೆಲ್ಲ ಒಂದು ಕುತೂಹಲ ಅನ್ನಿಸ್ಬೋದು ಸ್ನೇಹಿತರೆ. ನೋಡಿ, ಆ ಕಂಟೈನರ್ ಆಪೋಸಿಟ್ ರೋಡಲ್ಲಿ ಬರ್ತಾ ಇರುತ್ತೆ. ಮಧ್ಯೆ ಒಂದು ಡಿವೈಡರ್ ಇದೆ. ಯಾಕೆಂದ್ರೆ ಅದೊಂದು ನ್ಯಾಷನಲ್ ಹೈವೇ ಸ್ನೇಹಿತರೆ, ಟೋಲ್ ಕಟ್ಟಿ ಹೋಗುವಂತ ರಸ್ತೆ. ಅದರಲ್ಲಿ ಮಧ್ಯೆ ಡಿವೈಡರ್ ಇದೆ. ಆದ್ರೂ ಕೂಡ ಆಪೋಸಿಟ್ ಅಲ್ಲಿ ಇದ್ದಂತ ರಸ್ತೆಯಿಂದ ಡಿವೈಡರ್ ನ ಕ್ರಾಸ್ ಮಾಡಿ ಈ ಕಡೆ ಹೋಗ್ತಿದ್ದಂತ ಬಸ್ಸಿನ ಒಂದು ಡೀಸೆಲ್ ಟ್ಯಾಂಕಿಗೆ ಬಂದು ಆ ಕಂಟೈನರ್ ಗುದ್ದಿದೆ. ಅದು ಸಣ್ಣ ಕಂಟೈನರ್ ಅಲ್ಲ, ತುಂಬಾ ದೊಡ್ಡ ಕಂಟೈನರ್ ಬಂದು ಗುದ್ದಿದೆ ಸ್ನೇಹಿತರೆ. ಅದು ಡೀಸೆಲ್ ಟ್ಯಾಂಕಿನ ಸ್ಥಳಕ್ಕೆ ಗುದ್ದಿದೆ. ಅದು ಬೆಂಕಿ ಹತ್ಕೊಳ್ಳಿಕ್ಕೆ
ಒಂದು ದೊಡ್ಡ ಒಂದು ಕಾರಣ ಅಂತ ಹೇಳ್ಬೋದು. ಆ ಬಸ್ಸಿಗೆ ಆ ಕಂಟೈನರ್ ಗುದ್ದಿದಂತ ಸಮಯದಲ್ಲಿ ನಿದ್ದೆಯಲ್ಲಿದ್ದವರು ಕೆಲವರು ಎದ್ದಿದ್ದಾರೆ, ಇನ್ನೂ ಕೆಲವರು ನಿದ್ದೆಯಲ್ಲೇ ಇದ್ದಾರೆ. ಬೆಂಕಿ ತಗುಲಿದಾಗ ಎಚ್ಚರ ಆಗಿದೆ, ಹೊಗೆ ಕವಿದಾಗ ಎಚ್ಚರ ಆಗಿದೆ. ಆಗ ನೋಡಿದ್ರೆ ಆ ಬಸ್ಸಿಂದ ಇಳಿಲಿಕ್ಕೆ ಆಗ್ತಾ ಇಲ್ಲ, ಡೋರ್ ಓಪನ್ ಆಗಿಲ್ಲ. AC ಬಸ್ ಅಂದ್ರೆ ಗೊತ್ತು ಸ್ನೇಹಿತರೆ, ಗ್ಲಾಸ್ ಎಲ್ಲ ಕವರ್ ಆಗಿರುತ್ತೆ, ಹೊರಗಡೆಯಿಂದ ಗಾಳಿನೂ ಬರ್ಲಿಕ್ಕೆ ಜಾಗ ಇರೋದಿಲ್ಲ AC ಬಸ್ಗಳು. ಇದೊಂದು ತುಂಬಾ ಕಷ್ಟ ಆಗ್ತದೆ ಪ್ರಯಾಣಿಕರಿಗೆ. ಏನಾಗ್ತದೆ ಅಂದ್ರೆ, ಈ ತರ ಅಪಘಾತಗಳು ಸಂಭವಿಸಿದಂತ ಸಮಯದಲ್ಲಿ ಅವ್ರು ಬೇಗ ಬಸ್ಸಿಂದ ಇಳಿಲಿಕ್ಕೆ ಆಗೋದಿಲ್ಲ. ಡೋರ್ ಇಂದ ಇಳಿಲಿಕ್ಕೆ ಡೋರ್ ಲಾಕ್ ಆಗಿರುತ್ತೆ, ಗ್ಲಾಸ್ ನ ಒಡೆದೋಗೋದು ತುಂಬಾ ಕಷ್ಟ ಆಗಿರುತ್ತೆ. ಎಮರ್ಜೆನ್ಸಿ ಅವರು ಬೇಗ ಎಸ್ಕೇಪ್ ಆಗ್ಲಿಕ್ಕೆ ಆಗಲ್ಲ. ನೋಡಿ, ಈ ತರ ಆದಾಗ ಇಮಿಡಿಯೇಟ್ಲಿ ಹೇಗೆ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ, ಆ ರೀತಿ ಈ ಬಸ್ಗಳಲ್ಲೂ ಕೂಡ ಒಂದು ಕೆಲವೊಂದು ಅಳವಡಿಕೆಗಳು, ಬಸ್ ಡಿಸೈನ್ಸ್ಗಳು ಎಲ್ಲ ಚೇಂಜ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಏನಾದರೂ ಒಂದು ಬಂದು ಡಿಕ್ಕಿ ಹೊಡೆದಂತ ಕಾರಣ ಆಟೋಮೆಟಿಕ್ ಆಗಿ ಡೋರ್ಗಳು ಓಪನ್ ಆಗಿ ಪ್ರಯಾಣಿಕರು ಇಳಿಲಿಕ್ಕೆ ಸಹಾಯಕವಾಗೋ ರೀತಿ ಆಟೋಮೆಟಿಕ್ ಆಗಿ ಏನಾದರೂ ಒಂದು ಮಾಡಬೇಕಾಗತ್ತೆ. ಈಗ ನೋಡಿ, ಬಸ್ಸಲ್ಲಿ ಡ್ರೈವರು ಮತ್ತೆ ಕ್ಲೀನರು ಭಯಭೀತರಾಗಿ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ. ಆದ್ರೆ ಅಲ್ಲಿ ಮುಂದಗಡೆ ಬಂದು ಗುದ್ದಿದಂತ ಕಂಟೈನರ್ ಡ್ರೈವರು ನಿದ್ದೆಯಲ್ಲಿದ್ದನೋ ಇಲ್ಲ ಕುಡಿದು ಚಾಲನೆ ಮಾಡ್ತಿದ್ನೋ ಏನು ಅಂತ ತನಿಖೆ ಮಾಡಿ ಶಿಕ್ಷೆನ ಕೊಡ್ಲಿಕ್ಕೆ ಆ ಡ್ರೈವರ್ ಇವತ್ತ ಬದುಕಿಲ್ಲ ಸ್ನೇಹಿತರೆ. ಆ ಡ್ರೈವರ್ಗೆ ನಿದ್ದೆ ಮಂಪರ್ನಲ್ಲಿ ಬಂದು ಗುದ್ದಿರ್ಬೋದು, ಇಲ್ಲ ಅವರು ಯಾಕೆ ಆತರ ಆಯ್ತು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಡ್ರೈವರ್ನ ಒಂದು ಒಂದು ಬೇಜವಾಬ್ದಾರಿತನದಿಂದ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಟ್ರಕ್ನ ಡ್ರೈವರ್ಗೆ ನಿದ್ದೆ ಬಂದಿದ್ರೆ ಆ ಟ್ರಕ್ ಡ್ರೈವರು ಆ ಟ್ರಕ್ ಅನ್ನ ನಿಲ್ಲಿಸಬೇಕಿತ್ತು. ಕೆಲವೊಂದು ಗಂಟೆಗಳ ಕಾಲ ನಿದ್ದೆ ಮಾಡಿ ಆಮೇಲೆ ಅವರು ಚಾಲನೆ ಮಾಡ್ಬೋದಿತ್ತು. ಆದ್ರೆ ನೋಡಿ, ಈ ನಿದ್ದೆಯಲ್ಲಿ ಚಾಲನೆ ಮಾಡೋದ್ರಿಂದ ಈ ತರ ದುರಂತಗಳಾಗ್ಲಿಕ್ಕೆ ಕಾರಣವಾಗುತ್ತೆ. ನಾನು ಇದಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಬಸ್ಗಳಲ್ಲಿ ಕೆಲವೊಂದು ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಇದು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಸರ್, ನಿಮ್ಮ ಬಸ್ಗಳಲ್ಲಿ AC ಬಸ್ಗಳಲ್ಲಿ ಒಂದು ಮೊದಲನೇದಾಗಿ ಈ ತರ ದುರಂತಗಳು ಪದೇ ಪದೇ ಆಗ್ತಾ ಇರೋದ್ರಿಂದ ಇದಕ್ಕೆ ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಬಸ್ ಅಂದ್ರೆ ಒಬ್ರಿಬ್ರು ಇರೋದಿಲ್ಲ, ತುಂಬಾ ಜನನೇ ಪ್ರಯಾಣ ಮಾಡ್ತಿರ್ತಾರೆ, ತುಂಬಾ ಕನಸುಗಳನ್ನ ಹೊತ್ತು ಹೋಗ್ತಿರ್ತಾರೆ. ಅಂತವ್ರು ನೋಡಿ, ಆ ಆರಾಮಾಗಿ ಒಂದು ನಿದ್ದೆಯಲ್ಲಿದ್ದವರು ಚಿರನಿದ್ರೆಗೆ ಜಾರಿದ್ದಾರೆ ಸ್ನೇಹಿತರೆ. ಇದು ತುಂಬಾ ದುಃಖಕರವಾಗುವಂತ ವಿಷಯ. ಆ ಈ ಬಸ್ನಲ್ಲಿ ಎಷ್ಟು ಜನರ ಸಾವಾಗಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ಬಸ್ನಲ್ಲಿದ್ದವ್ರದ್ದು 4 ಜನರ ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಂಟೈನರ್ ಅಲ್ಲಿ ಇದ್ದವರು ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ, ಅಲ್ಲಿಗೆ 5 ಜನ ಅಂತ ಹೇಳ್ತಾರೆ. ಹಾಗೆ ಇನ್ನೂ 4 ಜನರ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆ ಮಾಹಿತಿ ಯಾಕೆ ಸಿಕ್ಕಿಲ್ಲ ಅಂದ್ರೆ, ಅವ್ರು ಬಸ್ನಲ್ಲಿ ಮಧ್ಯದಲ್ಲೇ ಇಳಿದು ಹೋದ್ರ, ಇಲ್ಲ ಅವ್ರು ಏನಾಯ್ತು, ಅವರೆಲ್ಲಾದ್ರೂ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಂಟ್ ಆಗಿದಾರಾ, ಇನ್ನು ಹುಡುಕ್ಬೇಕಾಗಿದೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ 8-9 ಜನರ ಸಾವಾಗಿದೆ, 10 ಜನರ ತನಕ ಸಾವಾಗಿದೆ ಅಂತಾರೆ. ಆದ್ರೆ ಅದು ಎಕ್ಸಾಕ್ಟ್ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಇವತ್ತು ಸಂಜೆ ಒಳಗಾಗಿ ಎಷ್ಟು ಜನರ ಸಾವಾಗಿದೆ, ಏನಾಗಿದೆ, ಎಷ್ಟು ಜನರಿಗೆ ಗಾಯಗಳು ಆಗಿದೆ, ಎಷ್ಟು ಜನರು ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಯಾರಿಗೆಲ್ಲ ಸಾವಾಗಿದೆ ಸ್ನೇಹಿತರೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆ ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ದೇವರು ನೀಡಲಿ. ಈ ತರ ಆಗ್ಬಾರ್ದು. ಯಾಕೆಂದ್ರೆ ಈ ತರ ಪದೇ ಪದೇ ಆಗ್ತಿರೋದ್ರಿಂದ ಇದು ವರ್ಷದ ಕೊನೆಯಲ್ಲಿ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಸ್ನೇಹಿತರೆ. ಈ ತರ ಅಪಘಾತಗಳನ್ನ ತಪ್ಪಿಸುವಂತ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕಾಗಿದೆ. ಅದಾದ ನಂತರ ನೋಡಿ, ದುರದೃಷ್ಟವಶಾತ್ ಇನ್ನೊಂದು ಅಪಘಾತದಿಂದ ಪಾರಾಗಿದ್ದಾರೆ. ಇವತ್ತು ಇನ್ನೊಂದು ವಿಚಾರ ಅಂದ್ರೆ ಸ್ನೇಹಿತರೆ, ಆ ಬಸ್ನ ಹಿಂದೆ ಇದ್ದಂತ ಇನ್ನೊಂದು ಬಸ್ಗೆ ಅಪಘಾತ ಆಗ್ಬೇಕಿತ್ತು. ಆದ್ರೆ ಅವರ ಒಂದು ಡ್ರೈವರ್ನ ಒಂದು ಬುದ್ಧಿವಂತಿಕೆಯಿಂದ ಅವರು ಇವತ್ತು ಪ್ರಾಣಾಪಾಯದಿಂದ ಬದುಕುಳಿದಿದ್ದಾರೆ. ಆ ಬಸ್ನ ಹಿಂದೆ ಇದ್ದ ಬಸ್ಸು ಬಂದ್ಬಿಟ್ಟು ಬೆಂಗಳೂರಿನ ಟಿ ದಾಸರಳ್ಳಿಯ ಒಂದು ಶಾಲೆಯಿಂದ ಮಕ್ಕಳುಗಳು ದಾಂಡೇಲಿ ಪ್ರವಾಸವನ್ನ ಹೊರಟಿರ್ತಾರೆ. ಅದರಲ್ಲಿ 43 ಮಕ್ಕಳು, 3 ಜನ ಟೀಚರ್ಸ್ ಇರ್ತಾರೆ. ನೋಡಿ, ಆ ಬಸ್ಸು ಇದ್ರ ಹಿಂದೆನೆ ಇತ್ತು ಸ್ನೇಹಿತರೆ. ಆ ಬಸ್ನ ಚಾಲಕನ ಒಂದು ಬುದ್ಧಿವಂತಿಕೆಯಿಂದ ಇವತ್ತು ಆ ಬಸ್ಗೆ ಏನೂ ಆಗಿಲ್ಲ. ಅದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿಚಾರ. ಈ ಬಸ್ನಲ್ಲಿ ಆಗಿರುವಂತ ದುರಂತ ನಮ್ಗೆಲ್ಲ ನೋವನ್ನ ತರಿಸಿದೆ. ವರ್ಷದ ಕೊನೆಯಲ್ಲಿ ಈ ದುರಂತವನ್ನ ಕೇಳಿ ಇನ್ನು ಈ ವರ್ಷ ಎಷ್ಟು ಬೇಗ ಮುಗಿಯಿತು ಅನ್ನೋವಷ್ಟು ಮನಸ್ಸಿಗೆ ನೋವಾಗಿದೆ. ಈ ವರ್ಷದಲ್ಲಿ ಸಾಲು ಸಾಲು ಸಾವುಗಳನ್ನ ನೋಡಿದೀವಿ. ಬಸ್ ದುರಂತ, ಟ್ರೈನ್ ದುರಂತ, ಒಂದು ಸೆಲೆಬ್ರೇಷನ್ಗೆ ಹೋದ್ರೆ ದುರಂತ. ಈ ದುರಂತಗಳು ಈ ವರ್ಷಕ್ಕೆ ನಿಂತು ಹೋಗ್ಲಿ ಅಂತ ಹೇಳ್ತಾ, ಹೊಸ ವರ್ಷ ಬರ್ತಾ ಇದೆ, ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಒಳ್ಳೇದಾಗ್ಬೇಕು ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಹೆಚ್ಚು ವಿಷಯಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.